ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಗಾಡಿನ ಪಾರ್ಕ್ ಪಕ್ಕ ನಿಲ್ಸೋಬಂದು ಮನೇಲಿ ನಿಲ್ಲಿಸ್ಬಿಡ್ರಿ. ಸುಮ್ಮನೆ ಅಲ್ಲಿಂದ ನಡ್ಕೊಂಡು ಬರ್ರಿ, ಒಂದು ರೌಂಡ್ ಆದರೂ ಮಿಕ್ಕುತ್ತೆ. ಬೇಕ್ರಿ ಲಕ್ಕ ಅಂತವೆ, ರೈಟಿಗೆ ಹಾಕ್ಬಿಟ್ಟು ಲಕ್ಕ ಮಾಡಿಸ್ತವನೆ. ಮುಂದೆ ನೋಡ್ಕೊಂಡು ಹೋಗೋಣ ಮೊಬೈಲ್ನಲ್ಲ ಗಾಡಿನ. ಅಲ್ಲೇ ತರಕಾರಿ ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟವೆ ಕೊಟ್ರೆ. ನೋಡಿ, ಈ ಥರ ತರಕಾರಿ ಅಂಗಡಿಗಳು, ಗಾಡಿಗಳಿಗೆ ತರಕಾರಿ ಅಂಗಡಿ ಕಮ್ಮಿ ಆಗ್ಬಿಟ್ಟವೆ. ಅದು ಯಾಕಂದರೆ ಎತ್ತಂಗಡಿ ಮಾಡಿಸ್ತಾರಲ್ಲ ಎಲ್ಲ ಪಾಪ. ಇಲ್ಲೊಂದು ತರಕಾರಿ ಅಂಗಡಿ ಆಗವೆ, ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಪಾರ್ಟಿ ಅಲ್ಲಿ ಬೇರೆ ಇದೆ. ಎಲ್ಲ ಖಾಲಿ. ಜೈ ಡಿ ಬಾಸ್, ದರ್ಶನ್ ಫ್ಯಾನ್. ಆಟೋದವರು ಬೇಗ ಬರಲಪ್ಪ ದರ್ಶನ್ ಸರ್ ಈಚೆ ಕಡೆ. ಅವ್ರು ಬಂದರೆ ವರ್ಷಕ್ಕೊಂದು 2 ಫಿಲಮ್ ಆದರೂ ಹೌಸ್ಫುಲ್ಲಾಗಿ ನೋಡ್ಬೋದು. ಎಲ್ಲಿ ಇತ್ತೀಚೆಗಂತೂ ಆ್ಯಕ್ಟರ್ಸ್ಗಳು 5 ವರ್ಷಕ್ಕೋ 4 ವರ್ಷಕ್ಕೋ ಒಂದೊಂದು ಫಿಲಿಮ್ ಬರ್ತಾವ್ರೆ. ರೋಡ್ ಬೇರೆ ಖಾಲಿ ಆಗವೆ, ಬಸ್ಸು ಖಾಲಿ ಆಗವೆ. ಆರಾಮಾಗಿ ಹೋಗ್ತವೆ ಬಸ್ಸು. ಗಂಡ್ಮಕ್ಳಿಗಂತೂ ಈ ಥರ ಬಸ್ಗೆ ಸಿಕ್ಬಿಟ್ರಂತೂ ಸ್ವರ್ಗ ಸಿಕ್ತಂಗೆ. ಆ ಹೆಣ್ಮಕ್ಳು ಆ ನುಗ್ಗಲು ಯಪ್ಪ. ಜೈ ಶ್ರೀರಾಮ್ ದೇವಸ್ಥಾನ, ರಾಮನ ದೇವಸ್ಥಾನ ಇದು. ಬಸ್ಸು ಡಿಪೋ ಅವೆ, ಅದಕ್ಕೆ ಖಾಲಿ ಬಸ್ ಹೋಗ್ತವೆ ಎಲ್ಲ. ಗೊತ್ತೇ ಇರಲಿಲ್ಲ. ನೋಡಿ ಇದು ಯಾವುದು, ಇರೋಣ ಒಂದು ನಿಮಿಷ ದಾಟ್ಕೊಂಬಿಡ್ತೀನಿ ರೋಡು. ಆ ಕಡೆ ಈ ಕಡೆ ಬರೀ ಎಲೆಕ್ಟ್ರಿಕ್ ಗಾಡಿನೇ ಬರ್ತವೆ. ಇಲ್ಲೊಂದು ತರಕಾರಿ ಅಂಗಡಿ ಅವೆ. ಎಷ್ಟು ಮಾಡ್ತಾರೋ ತರಕಾರಿ ಅಂಗಡಿ. ಬರೀ 500 ಮೀಟ್ರು 300 ಮೀಟ್ರಿಗೆ ಒಂದೊಂದು ತರಕಾರಿ ಅಂಗಡಿ ಇಕ್ತಾವ್ರಲ್ಲಪ್ಪ. ವೇಸ್ಟ್ ತೊಗೊಂಡೋಗಿ ಎಲ್ಲ ಹಾಕ್ತಾರೋ. ಬಂತು ನೋಡಿ ಜೆರಾಕ್ಸ್ ಅಂಗಡಿ. ಯಾವುದೋ ಇಲ್ಲಪ್ಪ, ಇದು ಜೆರಾಕ್ಸ್ ಅಂಗಡಿ. ಇಲ್ಲಿ ಹೆಬ್ಬೋರ್ಡ್ ಹಾಕೋರೆ. ಬೆಸ್ಟ್ ಬಿಸ್ನೆಸ್ ಕಂಡ್ರೆ ಇದು. ಗೌರ್ಮೆಂಟ್ ಆಫೀಸು, ಕಾಲೇಜು ಅಂಥ ಕಡೆ ಇಕ್ಕೊಬಿಟ್ರಂತೂ ಬೆಸ್ಟ್ ಬಿಸ್ನೆಸ್ಸು. ಆದರೆ ಒಂದೊಂದು ಶೀಟ್ಗೆ ಕೊಡೋ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಶೀಟ್ ಜೆರಾಕ್ಸ್ 2 ರೂಪಾಯಿ ತೊಗೊಂಡ್ರೆ ಯಾರು ಬರ್ತಾರೆ? ಅದೇ 70 ಪೈಸನೋ 80 ಪೈಸೆ ಅಂತ ತೊಗೊಂಡ್ರೆ ಬಲ್ಕಾಗೆ ಬರ್ತಾರೆ ಜನ ಅಲ್ಲಿಗೆ. ಇವ್ನು ನೋಡಿ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟವನೆ ಹುಡುಗ ಪಾಪ. ಇದು ಕಂಡ್ರೆ ಬೆಸ್ಟ್ ಸೀನ್ ಅಂದರೆ ತಾತ ಮೊಮ್ಮಗ. ಇವಾಗೆಲ್ಲ ಎಲ್ಲಿ ಬರ್ತಾರೆ ಮೊಮ್ಮಕ್ಕಳು, ಬರೀ ಮೊಬೈಲ್ ಹಿಡ್ಕೊಂಡೆ ಆಟಾಡ್ತಾ ಇರ್ತಾರೆ. ವ್ಯಾಪಾರ ಇಲ್ಲ ಅನಿಸುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅನ್ನ ತಲೆ ಬುಗಿಸ್ಕೊಂಡು ಕೂತವ್ರೆ. ಬರ್ತಾರೆ, ಇರೋಣ, ಜನ ಬರ್ತಾರೆ. ಇಷ್ಟು ಹೊಡೆದ ಸರ್ಕಲ್ ವೃತ್ತ. ಇವರು ನಮ್ಮ ತಂದೆ ಫೇವ್ರೇಟ್ ಕಣ್ರಿ, ಫೇವ್ರೇಟ್ ಆ್ಯಕ್ಟರು. ಇವರು ತೀರ್ಕೊಂಡಾಗಂತೂ ನಮ್ಮ ತಂದೆ 1-2 ದಿನ ಅಂತೂ ಊಟ ಬಿಟ್ಬಿಟ್ಟಿದ್ರು ಬಿಡ್ರಿ. ಊಟನೇ ಸೇರ್ತಾ ಇರಲಿಲ್ಲ ನಮ್ಮ ತಂದೆಗೆ, ಬರೀ ಎಣ್ಣೆನೇ ಸೇರ್ತಾಯಿದ್ದೀವಿ. ಅಷ್ಟು ಇಷ್ಟಪಡ್ತಾಯಿದ್ರು ನಮ್ಮಪ್ಪ. ಇವ್ರ ವ್ಯಾಪಾರ ಅದು ಹೆಂಗಾಗ್ತವೋ ಗೊತ್ತಿಲ್ಲ ಸ್ವಾಮಿ. ಯಾವಾಗ ನೋಡಿ ಈಚೆ ಕಡೆ ಒಳ್ಳೆ ನೋಡಿ ಎಲ್ಲ ತಂಪ್ಸ್ ಮಡಗಿರ್ತಾರೆ. ಈಚೆ ಕಡೆ ಮಳೆ ಬಂದರೂ ಏನೂ ಆಗೋಲ್ಲ, ಏನು ಡ್ಯಾಮೇಜು ಆಗೋಲ್ಲ. ವ್ಯಾಪಾರ ಮಾತ್ರ ಆಗ್ತವೋ ಏನೂ ಗೊತ್ತಿಲ್ಲ. ಮಾತ್ರ ಯಾವಾಗ ನೋಡಿ ಖಾಲಿಯಾಗಿರ್ತವೆ ಇವ್ರುಗಳು. ಇಂಥ ಖಾಲಿ ಜಾಗದಲ್ಲಿ ಹಾಕೊಂಬರ್ತಾರೆ. ಬಾಡಿಗೆ ಕಟ್ಟಕ್ಕಾದ್ರೆ ವ್ಯಾಪಾರ ಆಗಬೇಕಲ್ಲ. ಇವ್ರುಗಳಿಗೆ ಅಪ್ಪ ಮಣ್ಣು ಧೈರ್ಯ ಬಿಡಿಯವ್ರಿಗೆ. ವ್ಯಾಪಾರ ಆಗುತ್ತೋ ಆಗಲ್ಲ, ಒಟ್ಟಿನಲ್ಲಿ ಅಂಗಡಿ ಹಾಕೋಬೇಕಷ್ಟೆ. ಮಾವಿನ ಹಣ್ಣು ಸೀಸನ್ ಮುಗಿದ್ರೂ ನಿಕ್ಕವ್ರ ಅಣ್ಣ. ಆದಷ್ಟು ಮಾವಿನಕಾಯಿ ತೊಗೊಂಡ್ರೆ, ಮಾವಿನ ಹಣ್ಣು ತೊಗೊಂಡ್ರೆ ಕಟ್ ಮಾಡಿ ತಿನ್ನಿರಿ, ಹಂಗೆ ತಿನ್ನೋಕೆ ಹೋಗ್ಬೇಡ್ರಿ. ಹುಳ ಜಾಸ್ತಿ ಇರ್ತವೆ. ಯಾಕಂದರೆ ನನಗಾಗಿದೆ, ಹಾಗೆ ತಿಂದರೆ ಹುಳಗಳು ಪಿಚ ಮತ್ತವೆ. ನನಗಂತೂ ಅದು ನೋಡ್ಬಿಟ್ಟು ನನಗೆ ಮಾವಿನ ಹಣ್ಣು ಮೇಲೆ ಆಸೆನೇ ಉಂಟಾಯಿತು. ಅವತ್ತೇ ಲಾಸ್ಟು ಯಾವಂಥದ್ದೇ ಮಾವಿನ ಹಣ್ಣು ತರಲಿ ಕಟ್ ಮಾಡಿ ತಿನ್ನೋದು. ಇರಪ್ಪ, ರೋಡ್ ದಾಟ್ಕೊಂಬರ್ತೀನಿ, ಗಾಡಿಗಳು ಬರ್ತವೆ. ಮಾತಾಡೋದು ಬೇಡ ಈ ಟೈಮಲ್ಲಿ. ಸಾಯಂಕಾಲ ಆಯ್ತಲ್ಲ, ಎಲ್ಲ ಆಟೋ ಸೈಡ್ ಹಾಕ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೋತವ್ರೆಲ್ಲ. ಇವ್ರು ನೋಡಿ ಡ್ಯೂಟಿ ಮುಗೀತು, ಬರ್ತಾವ್ರ ಮನೆಗೆ ಬೇಜಾರು ಮಾಡ್ಕೊಂಡು. ವಯಸ್ಸಾದವರೆಲ್ಲ ಸೈಡಲ್ಲಿ ಕೂತವ್ರು ನೋಡಿ. ಇವರು ಮೇಡಮ್ ಅವ್ರು ಏನೋ ತೊಗೊಂಡು ಅರ್ಜೆಂಟಾಗಿ ಪಾರ್ಸಲ್ ತೊಗೊಂಡು ಹೋಗ್ತವ್ರೆ. ನೋಡಿ ಎಲ್ಲ ಅಲ್ಲಿ ಯಾರೋ ನೋಡಿ ಅಣ್ಣ ರಿಲ್ಯಾಕ್ಸ್ ತಗೋತವನೆ. ಸಾಯಂಕಾಲ ಆಯ್ತಲ್ಲ, ಕೆಲಸ ಎಲ್ಲ ಮುಗೀತು, ಟೆನ್ಷನ್ ಫ್ರೀ. ಎಗ್ ರೈಸ್ ಅಂಗಡಿ ಇದು ಒಂಥರ ಬಿಸ್ನೆಸ್ಸೇ. ಆದರೆ 10-11 ಗಂಟೆ ಕಾಯಬೇಕಷ್ಟೆ. ಒಳ್ಳೆ ಬಿಸ್ನೆಸ್ ಅದು ಮಾತ್ರ, ಕಮ್ಮಿ ಇನ್ವೆಸ್ಟ್ಮೆಂಟು, ಒಳ್ಳೆ ಬಿಸ್ನೆಸ್ಸು. ಪಟ್ಟಲಮ್ಮ ದೇವಸ್ಥಾನ ತಾಯಿ ಬರ್ತಾ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಪಕ್ಕದಲ್ಲಿ ದೇವಸ್ಥಾನ ಕಟ್ಕೊಂಡು ಅದ್ರ ಹಿಂದೆಗಡೆ ಒಂದು ಚೌಟ್ರಿ ಥರ ಕಟ್ತಾಯಿದ್ದಾರೆ, ಒಳ್ಳೆಯದೇ.
ಆದರೆ ಈ ದೇವಸ್ಥಾನ ಹತ್ರ ಬಂದರೆ ನೆಗೆಟಿವಿಂದ ಪಾಸಿಟಿವ್ ಚೆನ್ನಾಗಿ ಬರುತ್ತೆ ಕಣ್ರೆ. ದೇವಸ್ಥಾನ ಒಳಗಡೆ ಹೋಗ್ಬೇಕಂತೇನಿಲ್ಲ, ಈಚೆ ಕಡೆ ನಡ್ಕೊಂಡು ಹೋದ್ರೇ ಸಾಕು ಬರುತ್ತೆ. ಇನ್ನೊಂದು ಸಮಯ ಎಲ್ಲ ಆಯಿತು, ಮನೆ ಕಡೆ ಬಂದೆ, ಒಂದು ಕಪ್ ಕಾಫಿ ಕುಡ್ಕೊಂಡು ಮನೆಗೆ ಹೋಯ್ತಾ ಇರೋದೆ. ಮತ್ತೆ ಸಿಗುವ.